ಸಮಬಾಹು ತ್ರಿಭುಜ ಮತ್ತು ಸಮದ್ವಿಬಾಹು ತ್ರಿಭುಜಗಳ ಗುಣಲಕ್ಷಣಗಳ ಬಗ್ಗೆ ಮೆಲ್ಕಾಕೋಣ. ಎಡಬದಿಯಲ್ಲಿ ಕಾಣ್ತಾ ಇರೋದು ಸಮಬಾಹು ತ್ರಿಭುಜವಾದ ABC. ಸಮಬಾಹು ತ್ರಿಭುಜ ಅಂದ್ರೆ ಆ ತ್ರಿಭುಜದ ಎಲ್ಲಾ ಬಾಹುಗಳು ಒಂದೇ ಅಳತೆಯನ್ನ ಹೊಂದಿರುತ್ತೆ. ಅಂದ್ರೆ AB BCಗೆ ಸಮ, BC ACಗೆ ಸಮ. ಎಲ್ಲಾ ಮೂರು ಬಾಹುಗಳು ಒಂದೇ ಅಳತೆಯನ್ನ ಹೊಂದಿರೋ ಕಾರಣ ಎಲ್ಲಾ ಕೋನಗಳು ಕೂಡ ಸಮವಾಗಿರುತ್ತೆ ಮತ್ತು ಪ್ರತಿ ಕೋನ 60 ಡಿಗ್ರಿಗಳಿಗೆ ಸಮವಾಗಿರುತ್ತೆ. ಬಲಬದಿಯಲ್ಲಿ ಕಾಣ್ತಾ ಇರೋದು ಸಮದ್ವಿಬಾಹು ತ್ರಿಭುಜವಾದ PQR. ಸಮದ್ವಿಬಾಹು ತ್ರಿಭುಜದ ವ್ಯಾಖ್ಯಾನದ ಪ್ರಕಾರ ಒಂದು ತ್ರಿಭುಜದ ಎರಡು ಬದಿಗಳು ಸಮವಾಗಿದ್ರೆ ಅದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೇವೆ. ಈ ಪ್ರಕರಣದಲ್ಲಿ PQನ ಅಳತೆ PR ನಷ್ಟೇ ಇದೆ. ಸಮದ್ವಿಬಾಹು ತ್ರಿಭುಜದ ಮತ್ತೊಂದು ವಿಶೇಷ ಗುಣಲಕ್ಷಣ ಏನು ಅಂದ್ರೆ ಈ ಸಮಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮವಾಗಿರುತ್ತೆ. ಅಂದ್ರೆ ಕೋನ PQR ಕೋನ PRQ ನಷ್ಟೇ ಇರುತ್ತೆ. ನಾವೀಗಾಗಲೇ ನೋಡಿದ್ವಲ್ಲ, ಸಮಬಾಹು ತ್ರಿಭುಜದಲ್ಲಿ ಎಲ್ಲಾ ಕೋನಗಳು 60 ಡಿಗ್ರಿಗಳಿಗೆ ಸಮವಾಗಿತ್ತು. ಆದ್ರೆ ಈ ಪ್ರಕರಣದಲ್ಲಿ ಆ ರೀತಿ ಅಲ್ಲ. ಎರಡು ಕೋನಗಳು ಸಮವಾಗಿರುತ್ತೆ. ಯಾವ ಎರಡು ಕೋನಗಳು ಸಮವಾಗಿರುತ್ತೆ ಅಂದ್ರೆ ಸಮಬಾಹುಗಳಿಗೆ ಅಭಿಮುಖವಾದ ಎರಡು ಕೋನಗಳು ಸಮವಾಗಿರುತ್ತೆ ಮತ್ತು ಈ ಎರಡು ಕೋನಗಳು ಯಾವ ಅಳತೆಯನ್ನ ಕೂಡ ಹೊಂದಿರಬಹುದು. ಆದ್ರೆ ಅವೆರಡು ಅಳತೆಯಲ್ಲಿ ಸಮವಾಗಿರುತ್ತೆ. ಇಲ್ಲಿ ನಾವು ಅವಲೋಕನ ಮಾಡಲೇಬೇಕಾದಂತ ಮತ್ತೊಂದು ವಿಷಯ ಏನ್ ಗೊತ್ತಾ? ಎಲ್ಲಾ ಸಮಬಾಹು ತ್ರಿಭುಜಗಳು ಸಮದ್ವಿಬಾಹು ತ್ರಿಭುಜಗಳಾಗಿರುತ್ತೆ. ಯಾಕೆ ಅಂದ್ರೆ ಸಮಬಾಹು ತ್ರಿಭುಜಗಳ ವ್ಯಾಖ್ಯಾನದ ಪ್ರಕಾರ ಅದರಲ್ಲಿ ಎಲ್ಲಾ ಮೂರು ಬದಿಗಳು ಒಂದೇ ಅಳತೆಯನ್ನ ಹೊಂದಿರುತ್ತೆ. ಆಗ ತಂತಾನೆ ಎರಡು ಬದಿಗಳು ಸಮವಾಗಿರ್ಲೇಬೇಕಲ್ವಾ? ಆದ್ರಿಂದ ಎಲ್ಲಾ ಸಮಬಾಹು ತ್ರಿಭುಜಗಳು ಸಮದ್ವಿಬಾಹು ತ್ರಿಭುಜಗಳಾಗಿರುತ್ತೆ. ಆದ್ರೆ ಇದರ ವಿರುದ್ಧ ತಪ್ಪು. ಅಂದ್ರೆ ಎಲ್ಲಾ ಸಮದ್ವಿಬಾಹು ತ್ರಿಭುಜಗಳು ಸಮಬಾಹು ತ್ರಿಭುಜಗಳಾಗಿರೋದಿಲ್ಲ.